ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಮುಸ್ತಫಾ ವಿಟ್ಲ. ಬಿಜೆಪಿ 270 ಬಿಡಿ 240 ಗಡಿಯೇ ದಾಟಿಲ್ಲ. ಅಬ್ಕೆ ಬಾದ್ 400 ಪಾರ್ ಎಂದು ಹೇಳಿದಂತಹ NDA ಒಕ್ಕೂಟ 400 ಬಿಡಿ 300ರಷ್ಟು ಸೀಟುಗಳನ್ನೇ ತನ್ನದಾಗಿಸಿಕೊಂಡಿಲ್ಲ. ಹೊಸ ಆಟಗಳು ಶುರುವಾಗಿದೆ. ಹೊಸ ಆಫರ್ಗಳ ಮಾಲೆಯೇ ಕೇಳಿಬರುತ್ತಿದೆ. ಎಕ್ಸಿಟ್ ಪೋಲ್ನ ಎಲ್ಲ ಸಮೀಕ್ಷೆಗಳು ತಲೆಕೆಳಗಾಗಿವೆ. ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕೈಕೊಟ್ಟರೆ NDAಗೆ ಸರ್ಕಾರ ನಡೆಸಲು ಸಾಧ್ಯವಿಲ್ಲ. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಸಲ್ಮಾನರಲ್ಲಿ ಹೇಳಿದಂತಹ ಒಂದು ಮಾತು, ನಿಮಗೆ ನಾನು ಮೀಸಲಾತಿಯನ್ನು ನೀಡುತ್ತೇನೆ, ಆದರೆ ಅದಕ್ಕೆ ಸರಿ ವಿರೋಧವಾಗಿ NDA ಅಥವಾ ಬಿಜೆಪಿಯ ಅಭ್ಯರ್ಥಿಯಾದಂತಹ ಶ್ರೀ ನರೇಂದ್ರ ಮೋದಿ ಅವರು ತನ್ನ ಚುನಾವಣಾ ಪ್ರಚಾರದ ಪ್ರತಿಯೊಂದು ಸ್ಟೇಜುಗಳಲ್ಲೂ ಭಾಷಣವನ್ನು ಬಿಗಿಯುತ್ತಾ ಹೇಳುತ್ತಾ ಇದ್ದರು, ಮುಸಲ್ಮಾನರಿಗೆ ಕೊಟ್ಟಂತಹ ಎಲ್ಲ ರಿಸರ್ವೇಷನ್ಗಳನ್ನು, ಎಲ್ಲ ಮೀಸಲಾತಿಗಳನ್ನು ನಾವು ರದ್ದುಗೊಳಿಸುತ್ತೇವೆ. ಇಲ್ಲಿ ಚಂದ್ರಬಾಬು ಹೇಳಿದ್ದು ನಡೆಸುತ್ತಾರಾ ಅಥವಾ ನರೇಂದ್ರ ಮೋದಿ ಅವರಿಗೆ ಸರ್ಕಾರವನ್ನು ಕಟ್ಟಲು ಚಂದ್ರಬಾಬು ಅವರು ಸಹಕರಿಸುತ್ತಾರಾ ಎಂಬುದಾಗಿದೆ ಇಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆ. ಸದ್ಯಕ್ಕೆ NDA ಬಹುಮತದಲ್ಲಿದ್ದರೂ ಕೂಡ ಬಿಜೆಪಿಗೆ ಬಹುಮತವಿಲ್ಲ. NDA ಒಕ್ಕೂಟದ ಇಬ್ಬರು ಮಹಾಮಣಿಗಳು ಅಥವಾ ಇಬ್ಬರು ಕಿಂಗ್ ಮೇಕರ್ಗಳು NDAಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿದರೆ ಇಲ್ಲಿ INDA ಒಕ್ಕೂಟ ಭಾರತದ ಚುಕ್ಕಾಣಿಯನ್ನು ಹಿಡಿಯುತ್ತೆ. ಆದರೆ ಬಿಜೆಪಿ ಎಡವಿದ್ದಲ್ಲಿ ರಾಮ ಮಂದಿರ ಕಟ್ಟಿದ್ದು ಫಲಕಾರಿಯಾಗಲಿಲ್ಲವೇ? NRC CA ಮುಖಾಂತರ ಮುಸಲ್ಮಾನರನ್ನು ಒಡೆದು ಆಳುವ ನೀತಿ ತಂದದ್ದು ಉಪಯೋಗ ಆಗಲಿಲ್ಲವೇ? UPಯ ಬುಲ್ಡೋಜರ್ ಬಾಬನ ಬುಲ್ಡೋಜರ್ ಪಲ್ಟಿ ಆಯ್ತಿ. UP ಹಾಗೂ ವೆಸ್ಟ್ ಬಂಗಾಳನ್ನು ತಮ್ಮ ಕೈಯೊಳಗಿರುವ ಕೈಗೊಂಬೆ ಅಂತ ಮಾಡುತ್ತೇನೆ ಎಂದು ಹೇಳಿದಂತಹ ನರೇಂದ್ರ ಮೋದಿಜಿ ಅವರಿಗೆ ಸೆಡ್ಡು ಹೊಡೆದು UPಯಲ್ಲಿ ಬರೋಬ್ಬರಿ 35ಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಗಳಿಸಿದಂತಹ ಅಖಿಲೇಶ್ ಯಾದವ್ನ ಸಮಾಜವಾದಿ ಪಾರ್ಟಿ UPಯಲ್ಲಿನ ಪ್ರತಿಯೊಬ್ಬ ಮತದಾರರಿಗೂ ಬಿಗ್ ಸೆಲ್ಯೂಟ್. ಅದೇ ಥರ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ಸನ್ನು ನಾನು ಧೂಳಿಪಟ ಮಾಡುತ್ತೇನೆ ಎಂದು ಹೇಳಿದಂತಹ ಆ ಒಂದು ಬಿಜೆಪಿಗೆ ಸೆಡ್ಡು ಹೊಡೆದು ತೃಣಮೂಲ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ ಅಥವಾ ವೆಸ್ಟ್ ಬೆಂಗಾಲ್ನಲ್ಲಿ ಅತ್ಯುತ್ತಮ ಬಹುಮತದಿಂದ INDA ಒಕ್ಕೂಟಕ್ಕೆ ಸಾಥ್ ನೀಡಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಯಾರಾಗಿರಬಹುದು ನಾಳಿನ ಕಿಂಗ್ ಮೇಕರ್ಗಳು? ಒಂದೆಡೆ ಚಂದ್ರಬಾಬು ನಾಯ್ಡು, ಇನ್ನೊಂದೆಡೆ ನಿತೀಶ್ ಕುಮಾರ್. ಕಾದು ನೋಡೋಣ. ಕಾಂಗ್ರೆಸ್ ಪಕ್ಷದಿಂದ INDA ಒಕ್ಕೂಟದಿಂದ ಚಂದ್ರಬಾಬು ನಾಯ್ಡು ಅವರಿಗೆ ಪ್ರಧಾನಿ ಪಟ್ಟವನ್ನು ಆಫರ್ ಆಗಿ ನೀಡಲಿದ್ದಾರಾ ಅಥವಾ NDA ಒಕ್ಕೂಟವು ನಿತೀಶ್ ಕುಮಾರ್ ಅವರಿಗೆ ಪ್ರಧಾನಿ ಪಟ್ಟವನ್ನು ನೀಡಲಿದ್ದಾರಾ? ಕಾದು ನೋಡೋಣ. ಧನ್ಯವಾದಗಳು.